ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಅಮ್ಮ ಮಗಳು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. 100 ವರ್ಷದ ತಪಸ್ಸಿನ ಫಲದಿಂದ ತಂದೆ ಒಲಿಯುವನು, ಆದ್ರೆ 5 ನಿಮಿಷಕ್ಕೆ ತಾಯಿ ಒಲಿಯುವಳು ಅಂತ ಸ್ವಾಮಿ ವಿವೇಕಾನಂದ ಅವರು ಹೇಳಿದ್ದಾರೆ. ಹೌದು, ತಾಯಿಯ ಮನಸ್ಸು ಮಲ್ಲಿಗೆ ಹೂವಿಗಿಂತ ಮೃದು, ಜೇನಿಗಿಂತ ಸಿಹಿ ಅಂತ ಹೇಳ್ತಾ ಇವತ್ತಿನ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಅಮ್ಮ ಮಗಳು ಕಾರ್ಯಕ್ರಮನ ಶುರು ಮಾಡೋಣ. ಅಮ್ಮನಿಗಾಗಿ ಸುತ್ತನಲ್ಲಿ ಅಮ್ಮನ ರುಚಿ ಅಭಿರುಚಿಗಳ ಬಗ್ಗೆ ಮಾತನಾಡ್ತಾ ಮಗಳು ಹಿರನ್ ತಯಾರಿಸಿದ ಕಾರ್ನ್ ವಡಾ ಪಾವ್. ನಗನಗ್ತಾ ಕಲಿ ಸುತ್ತನಲ್ಲಿ ಹಿರನ್ ಬಾರಿ ಚುರುಕು, ನಾನ್ ಏನ್ ಹೇಳ್ಕೊಟ್ರು ಬೇಗ ಕಲಿತಾಳೆ ಅಂತ ಅಮ್ಮ ನಂದಿನಿ ಗುತ್ತಿ ಅವರು ಹೇಳ್ಕೊಟ್ಟ ಹಣತೆ ಅಲಂಕಾರ. ಕಣ್ಣೊಳತೆ ಸುತ್ತನಲ್ಲಿ ಅಮ್ಮನಿಗೆ ಪನಿಷ್ಮೆಂಟ್ ಕೊಡ್ಲೇಬೇಕು ಅಂತ ಸಣ್ಣ ಬಟ್ಲನ್ನ ಆಯ್ಕೆ ಮಾಡಿದ ಮಗಳು ಹಿರನ್ ಅವರಿಗೆ ಅಮ್ಮ ನಂದಿನಿ ಗುತ್ತಿ ಅವರು ತಯಾರಿಸಿದ ವೆಜಿಟೇಬಲ್ ಮಲೈ ಕೂರ್ಮಾ. 50-50 ಸುತ್ತನಲ್ಲಿ ಮಗಳ ಬಗ್ಗೆ ಹೆಮ್ಮೆಯ ಮಾತುಗಳನ್ನ ಆಡ್ತಾ ನಂದಿನಿ ಗುತ್ತಿ ಅವರು ಪ್ರಾರಂಭಿಸಿದ ಪುದೀನಾ ಆಲೂ ಬಾತ್ ವಿತ್ ರಾಯ್ತಾ. ಅಮ್ಮನ ಮಗಳ ಸುತ್ತನಲ್ಲಿ ಇದು ಟೀ ಟೈಮ್ಗೆ ಬೆಸ್ಟ್ ಚಾಟ್ ಅಂತ ಅಮ್ಮ ಮಗಳು ತಯಾರಿಸಿದ ಬ್ರೆಡ್ ಚಾಟ್. ನಮ್ಮ ಇಂದಿನ ಸಂಚಿಕೆಗೆ ಬಂದಿರುವಂತ ಕಲಾವಿದೆ ನಂದಿನಿ ಗುತ್ತಿ ಹಾಗೆ ಅವರ ಮುದ್ದಿನ ಮಗಳ ಪರಿಚಯ ಇಲ್ಲಿದೆ. ತಮ್ಮ ಅಭಿನಯದ ಮೂಲಕ ಎಲ್ಲರ ಮನಗೆದ್ದಿರುವ ಹಿರಿಯ ನಟಿ ನಂದಿನಿ ಗುತ್ತಿ ಹಾಗೂ ಅವರ ಮುದ್ದಾದ ಮಗಳು ಹಿರಣ್. ಸದಾ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿರೋ ನಂದಿನಿ ಗುತ್ತಿ ಅವರು ಸಮಯ ಸಿಕ್ಕಾಗ ಎಂಬ್ರಾಯ್ಡರಿ ವರ್ಕ್, ಪ್ರಾಣಿಕ್ ಹೀಲಿಂಗ್ ಮಾಡೋದು, ಕೌನ್ಸಿಲಿಂಗ್ ಮಾಡೋದು, ಮ್ಯೂಸಿಕ್ ಕೇಳೋದು, ಪುಸ್ತಕಗಳನ್ನ ಓದೋದು ಅವರ ಹವ್ಯಾಸ. ಇನ್ನು ಮಗಳು ಹಿರಣ್ ಅವರಿಗೆ ಅಮ್ಮ ಅಭಿನಯದ ಧಾರಾವಾಹಿಗಳನ್ನ ನೋಡೋದು, ಅಮ್ಮ ಮಾಡೋ ಅಡುಗೆಗಳಿಗೆ ಕಾಮೆಂಟ್ ಮಾಡೋದು, ಬ್ಯಾಡ್ಮಿಂಟನ್ ಆಡೋದ್ರ ಜೊತೆಗೆ ಚಿಕ್ಕಂದಿನಿಂದ ಪುಸ್ತಕಗಳನ್ನ ಓದೋದು ನೆಚ್ಚಿನ ಹವ್ಯಾಸ. ತಮ್ಮ ಕೈರುಚಿಯನ್ನ ನಮಗೆ ಹೇಳ್ಕೊಡಲು ಬಂದಿರೋ ಅಮ್ಮ ಮಗಳ ಜೋಡಿಗೆ ಆತ್ಮೀಯ ಸ್ವಾಗತ. ಹಿರಣ್, ಅಡಿಗೆ ಮಾಡೋದಕ್ಕೆ ರೆಡಿ ಆಗಿದ್ದೀರಾ? ಹಾ, ಮೊದಲನೇ ಸುತ್ತು ಅಮ್ಮ ನಿನಗಾಗಿ. ಈ ಸುತ್ತಿನಲ್ಲಿ ಅಮ್ಮನಿಗೋಸ್ಕರ ನೀವು ಒಂದು ಅಡಿಗೆಯನ್ನ ಮಾಡ್ಕೊಡ್ಬೇಕು. ಯಾವ ಅಡಿಗೆ ಮಾಡ್ಕೊಡ್ತಾ ಇದ್ದೀರಾ? ಅಮ್ಮಂಗೆ ಬಾಂಬೆ ಫುಡ್ ನ ತುಂಬಾ ಇಷ್ಟ, ಅಂದ್ರೆ ವಡಾ ಪಾವ್ ಆ ಥರದ್ದೆಲ್ಲ. ಸೊ ಅದಕ್ಕೆ ಒಂದ್ ಸ್ವಲ್ಪ ಟ್ವಿಸ್ಟ್ ಮಾಡಿ ಕಾರ್ನ್ ವಡಾ ಪಾವ್. ಕಾರ್ನ್ ವಡಾ ಪಾವ್ ಮಾಡೋದಕ್ಕೆ ಬೇಕಾಗುವಂತ ಸಾಮಗ್ರಿಗಳನ್ನ ಹೇಳ್ತೀರಾ? ಈರುಳ್ಳಿ, ವಡಾ ಪಾವ್, ಕಾರ್ನ್, ಅಚ್ಚ ಖಾರದ ಪುಡಿ, ಮೆಣಸಿನಕಾಯಿ, ಉಪ್ಪು, ತುಪ್ಪ, ಕೊತ್ತಂಬರಿ ಸೊಪ್ಪು. ಮೊದಲನೇದಾಗಿ ಏನ್ ಮಾಡ್ಬೇಕು ಹಿರಣ್? ಇದನ್ನ ಮಿಕ್ಸ್ ಮಾಡಕ್ಕೆ ಒಂದು ಬೋಲ್ ಬೇಕು. ಓಕೆ, ಮೊದಲು ಕಾರ್ನ್, ಈರುಳ್ಳಿ. ತುಂಬಾ ಸಾಫ್ಟ್ ಆಗಿ ಮಾತಾಡೋದಲ್ಲ ಹಿರಣ್ ನೀವು? ಇಲ್ಲಿ ಮೆಣಸಿನಕಾಯಿ, ಹಚ್ಮೆಣಸಿನ ಪುಡಿ, ಉಪ್ಪು, ಕೊತ್ತಂಬರಿ ಸೊಪ್ಪು. ಇದನ್ನ ಮಿಕ್ಸ್ ಮಾಡ್ತಾ ಇರ್ತೀನಿ. ನೀವು ತವಾನ ಕಾಯಕ್ಕೆ ಇಡ್ತೀರಾ? ಓಕೆ. ಒಂದು ದಿನಾನು ಅಡ್ಗೆ ಮಾಡಿಲ್ಲ ಅಂತ ಅನ್ಸುತ್ತೆ ನೀವು ಅಲ್ವಾ? ಕೆಲಸ ಮಾಡೋಕ್ ಶುರು ಮಾಡಿದ್ಮೇಲೆ ಮಾಡಿಲ್ಲ. ಅದಕ್ಕೆ ಮುಂಚೆ ಮಾಡ್ತಿದ್ರಾ? ಅರ್ಧಂಬರ್ಧ. ಓಕೆ, ಈಗ ಮಸಾಲ ರೆಡಿ ಆಗಿದೆ. ಈಗ ಪಾವ್ನ ಇದ್ರ ಮೇಲೆ ಸ್ವಲ್ಪ ಕಾಯಿಸ್ಬೇಕು, ಸೊ ದಟ್ ಸ್ವಲ್ಪ ರೋಸ್ಟ್ ಆಗ್ಲಿ ಅಂತ. ಹಾ, ಹಿರಣ್, ಬೇಸಿಕಲಿ ನೀವು ಇದೇ ತರ ಸೈಲೆಂಟ್ ಚಿಕ್ಕ ವಯಸ್ಸಿಂದಾನು? ಹಾ, ಮೋರಲೆಸ್. ಯಾಕಂದ್ರೆ ನಾನೊಬ್ಳೆ ಮನೇಲಿ, ಸೊ ಅಕ್ಕ ತಂಗಿ ತಮ್ಮ ಅಣ್ಣ ಯಾರು ಇಲ್ಲ, ಸ್ವಲ್ಪ ಕ್ವೈಟ್ ಆಗಿರೋದು. ಅವ್ರಿದ್ರೆ ಪ್ರಾಬ್ಲಿ ಜಗಳ ಮಾಡಿ ಆದ್ರೂ ಸ್ವಲ್ಪ ಜೋರಾಗ್ತಿದ್ರಿ ಅನ್ಸುತ್ತೆ ಅಲ್ವಾ? ಅಮ್ಮ ಬೇರೆ ಬಿಸಿ ಇರ್ತಾರೆ ಶೂಟಿಂಗ್ ಅಲ್ಲಿ, ಜಗಳ ಮಾಡಕ್ ಸಿಗಲ್ಲ. ಅಪ್ಪನೂ ಕೆಲ್ಸದಲ್ಲಿ ಬಿಸಿ ಇರ್ತಾರೆ. ಅಮ್ಮನ ಜೊತೆ ಜಗಳ ಮಾಡಕ್ ತುಂಬಾ ಟೈಮ್ ಇರುತ್ತೆ. ಟೈಮ್ ಇರುತ್ತಾ? ಹುಡುಕ್ತಿವಿ. ನೋಡಿದ್ರಾ, ಅಮ್ಮಂಗೋಸ್ಕರ ಟೈಮ್ ಹುಡುಕ್ತಾರಂತೆ. ಟೈಮ್ ಇಲ್ಲ ಅಂದ್ರೂ ಹುಡುಕಿ ಅಮ್ಮನ ಜೊತೆ ಜಗಳ ಮಾಡೋದು. ಈಗ ನನ್ಗಿಂತ ಅವಳೇ ಬಿಸಿ, ಆಫೀಸ್ಗೆ ಹೋಗ್ತಾಳಲ್ಲ, ಹಾಗಾಗಿ ಅವಳೇ ತುಂಬಾ ಬಿಸಿ. ಇವಾಗ ಪಾವ್ನ ರೋಸ್ಟ್ ಮಾಡ್ಬೋದು. ಸೊ ಅದನ್ನ ಮೊದಲು ಕಟ್ ಮಾಡ್ಬೇಕು, ಸೊ ದಟ್ ಓಕೆ. ಇದು ಹೀಗೆ ಡ್ರೈ ಆಗಿ ಸುಟ್ಕೊಳ್ಳೋದಾ? ಹಾ, ಇದಕ್ಕೆ ಆಮೇಲೆ ಇದು ಹಾಕಿದ್ಮೇಲೆ ತುಪ್ಪ ಹಾಕ್ಬೋದು. ಹಾ ಹಾ, ತುಪ್ಪ ಜಾಸ್ತಿ ತಿಂತೀರಾ? ಗೊತ್ತಾಗತ್ತೆ. ಯಾವತ್ತೂ ಆಕ್ಟಿಂಗ್ ಮಾಡ್ಬೇಕು ಅಂತ ಅನ್ನಿಸ್ಲೇ ಇಲ್ವಾ ನಿಮ್ಗೆ? ನಾನು ಸ್ವಲ್ಪ ಜಾಸ್ತಿ ಕ್ಯಾಮ್ರಾ ಶೈ. ನೋಡಿದ್ರ, ಇವತ್ತು ಕ್ಯಾಮ್ರಾ ಮುಂದೆ ಕರೆದು ನಿಲ್ಸಿದೀವಿ ನಿಮ್ನ. ನಾನು ಆಕ್ಟಿಂಗ್ ಕೋರ್ಸ್ ಮಾಡುವಾಗ ನಮ್ದು ಫಿಲ್ಮ್ಸ್ ತೆಗಿತಿದ್ರು ಕ್ಲಾಸ್ ನಲ್ಲಿ, ಕಾಲೇಜ್ ನಲ್ಲಿ. ಸೊ ಅದ್ರಲ್ಲಿ ಒಂದೆರಡರಲ್ಲಿ ಮಾಡಿದ್ಲು. ಬಲವಂತ ಮಾಡಿ ಕರ್ಕೊಂಡ್ ಬಂದಿದ್ದಕ್ಕೆ ಅಲ್ಲಿ ನಮ್ಗೆ ಬೇರೆಯವ್ರು ಇರ್ತಿರ್ಲಿಲ್ವಲ್ಲ. ಸೊ ನಮ್ಮ ಮನೆಯವರೇ ನಾವೇ ಮಾಡ್ಬೇಕಾಗಿತ್ತು. ಅವಾಗ ಒಂದೆರಡರಲ್ಲಿ ಮಾಡಿದ್ಲು.
ನೋಡಕ್ಕೇನೋ ಚೆನ್ನಾಗಿ ಕಾಣ್ತಾ ಇದೆ. ಪರಿಮಳನೂ ಬರ್ತಾ ಇದೆ. ಪರಿಮಳನೂ ಬರ್ತಾ ಇದೆ. ಎತ್ತವ್ರಿಗೆ ಹೆಗ್ಣ ಮುದ್ದಲ್ವಾ ಎಷ್ಟಾದ್ರು. ನಾನು ಅದನ್ನ ಹೇಳೋಣ ಅನ್ಕೊಂಡೆ, ನೀವು ಮನ್ಸಿಗೆ ಬೇಜಾರ್ ಮಾಡ್ಕೊಂಡ್ಬಿಡ್ತೀರಾ ಅಂತ. ಆಫ್ ಮಾಡ್ಲಾ? ಇದು ಗಾರ್ನಿಶ್ ಮಾಡೋಕ್ಕೆ ಪುನಃ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬೋದು. ಕಾರ್ನ್ ವಡಾ ಪಾವ್ ರೆಡಿ ಆಗಿದೆ. ಕಾರ್ನ್ ವಡಾ ಪಾವ್ ರೆಡಿ ಆಗಿದೆ. ನೋಡೋಕೆ ನಂಗೂ ಬಾಂಬೆ ಚಾಟ್ಸ್ ಅಂದ್ರೆ ಇಷ್ಟ. ಚಾಟ್ಸ್ ಅಂದ್ರೆ ಬೇಸಿಕಲಿ ಇಷ್ಟ ನನಗೆ. ಅದರಲ್ಲಿ ಪಾವ್ ಭಾಜಿ ಅದು ಇದು ಅಂತಂದ್ರೆ ಬಹಳ ಇಷ್ಟ. ಥ್ಯಾಂಕ್ ಯು, ಇಷ್ಟೊಳ್ಳೆ ರೆಸಿಪಿ ಮಾಡ್ಕೊಟ್ಟಿದ್ದೀರಾ. ಅಮ್ಮ ನಿನಗಾಗಿ ಅಲ್ವಾ? ಫಸ್ಟ್ ಅಮ್ಮ ತಿನ್ಲಿ, ಆಮೇಲೆ ನಾನು ತಿಂತೀನಿ. ಓಕೆ, ಮೊದಲು ಅವ್ರ ಮೇಲೆ ಟೆಸ್ಟ್ ಮಾಡೋಣ. ಹಾ, ಟೆಸ್ಟ್ ಅಂತ ಅಲ್ಲ, ಪ್ರೀತಿಯಿಂದ ನಿಮ್ ಕೈಯಾರ ನೀವೇ ತಿನ್ಸಿದ್ರೆ ಚೆನ್ನಾಗಿರುತ್ತಲ್ವಾ? ನೀವೇ ತಿನ್ಸಿ. ಓಕೆ, ನೀನ್ ತಿನ್ನು. ಇಟ್ಸ್ ರಿಯಲಿ ಗುಡ್. ಹೌದಾ? ಇಷ್ಟೊಂದು ಎಕ್ಸೈಟ್ಮೆಂಟ್ ಅಲ್ಲಿ ಹೇಳ್ತಿದ್ದೀರಾ ಬಹಳ ಚೆನ್ನಾಗಿದೆ ಅಂತ. ನಾನ್ ತಿನ್ಲಾ? ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಇಲ್ಲ, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ತುಂಬಾ ಚೆನ್ನಾಗಿದೆ. ಹೌದಾ? ಅಮ್ಮಂಗೆ ನಂಬಿಕೆ ಇರಲಿಲ್ಲ ನಿಮ್ ಮೇಲೆ. ನಿಜವಾಗ ಅದು ಚೆನ್ನಾಗಿದೆ ಅನ್ಸುತ್ತೆ, ಅದಕ್ಕೆ ಅವ್ರಿಗೆ ಶಾಕ್ ಆಗೋಯ್ತು. ಆ ಶಾಕ್ ಅಲ್ಲಿ ಅಷ್ಟು ಫುಲ್ ಜೋಶಲ್ಲಿ ಹೇಳಿದ್ರು. ಓಕೆ, ನಾನ್ ಟೇಸ್ಟ್ ಮಾಡ್ತೀನಿ ಈಗ. ಹಿರಣ್, ಇಟ್ ವಾಸ್ ಫ್ಯಾಂಟಾಸ್ಟಿಕ್, ಆಸಮ್, ತುಂಬಾ ಚೆನ್ನಾಗಿತ್ತು. ಅಂಡ್ ಬಹಳ ಈಸಿ ಅಲ್ಲಮ್ಮ ಇದು? ತುಂಬಾ ಈಸಿ. ನಮ್ಮಂತ ಸೋಂಬೇರಿ ಹೆಣ್ಮಕ್ಳಿಗೆಲ್ಲ ಇದು ತುಂಬಾ ಇಷ್ಟ ಆಗುತ್ತೆ. ತಿನ್ನೋಕ್ಕೂ ಇಷ್ಟ ಆಗುತ್ತೆ, ಜೊತೆಗೆ ಮಾಡೋದಕ್ಕೂ ಇಷ್ಟ ಇದೆ ಅಲ್ವಾ? ಸೂಪರ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಕಾರ್ನ್ ವಡಾಪಾವ್ ಮಾಡುವ ವಿಧಾನ: ಮೊದಲು ಒಂದು ಬಟ್ಟಲಿಗೆ ಬೇಯಿಸಿ ಮ್ಯಾಶ್ ಮಾಡಿದ ಸ್ವೀಟ್ ಕಾರ್ನ್, ಹೆಚ್ಚಿದ ಈರುಳ್ಳಿ, ಮೆಣಸಿನಕಾಯಿ, ಅರ್ಧ ಚಮಚ ಅಚ್ಚ ಖಾರದ ಪುಡಿ, ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಬೆರೆಸಿ. ನಂತರ ಒಂದು ಪಾವನ್ನು ಮಧ್ಯಕ್ಕೆ ಕತ್ತರಿಸಿ ತವಾದ ಮೇಲೆ ರೋಸ್ಟ್ ಮಾಡಿ ಪಾವ್ಗೆ ತುಪ್ಪ ಸವರಿ ಅದರ ಮಧ್ಯ ಬೆರೆಸಿದ ಕಾರ್ನ್ ಮಿಶ್ರಣ ಇಟ್ಟು ತವಾದ ಮೇಲೆ ಎರಡೂ ಕಡೆ ಬೇಯಿಸಿ. ಈಗ ರುಚಿಕರವಾದ ಕಾರ್ನ್ ವಡಾಪಾವ್ ಸವಿಯಲು ಸಿದ್ಧ. ನಮ್ಮ ಮುಂದಿನ ಸುತ್ತು ನಗು ನಗುತ್ತಾ ಕಲಿ. ಈ ಸುತ್ತಿನಲ್ಲಿ ಮಗಳಿಗೆ ಯಾವ ಕಲೆಯನ್ನ ಕಲಿಸ್ಕೊಡ್ತಾ ಇದ್ದೀರಾ? ಇತ್ತೀಚೆಗೆ ನನ್ಗೆ ಬಹಳ ಇಷ್ಟ ಆಗಿರೋದು ಹಣತೆಗಳನ್ನ ಪೇಂಟ್ ಮಾಡೋದು. ಓಕೆ, ಸೊ ಅದನ್ನ ಪ್ರತಿ ದೀಪಾವಳಿಗೂ ಒಂದಿಷ್ಟು ಫ್ರೆಂಡ್ಸ್ಗೆ ಒಂದ್ ಪೇರ್ ಹಣತೆ ಬೇರೆ ಬೇರೆ ತರ ಮಾಡ್ಬಿಟ್ಟು ಡಿಸೈನರ್ ಹಣತೆ ಅಂತ ನಾನೇ ಕರಿತೀನಿ. ಅದನ್ನ ಯಾರಿಗೇನು ಅನ್ಸುತ್ತೋ ನಂಗೆ ಬಹಳ ಇಷ್ಟ. ಸೊ ಅದನ್ನ ಮಾಡ್ತೀನಿ, ಅದನ್ನ ಹೇಳ್ಕೊಡ್ತೀನಿ. ದಟ್ಸ್ ಅ ವೆರಿ ಬ್ಯೂಟಿಫುಲ್ ಆರ್ಟ್. ಹಣತೆ ಅಂದ್ರೆ ಯಾರಿಗಿಷ್ಟ ಆಗಲ್ಲ ಅಲ್ವಾ? ಓಕೆ, ಶುರು ಮಾಡೋಣ. ಇದಕ್ಕೆ ಈಕ್ವಿ ಡಿಸ್ಟೆಂಟ್ ಅಲ್ಲಿ ಈ ಗಮ್ನ ಹಾಕ್ತಾ ಹೋಗ್ಬೇಕು. ಅದ್ರಲ್ಲಿ ಆಗತ್ತೋ ಇಲ್ವೋ ನೋಡಿ, ಇದ್ರಲ್ಲಿ ನೋಡಿ ಸ್ವಲ್ಪ ನಿಧಾನವಾಗಿ ಪ್ರೆಸ್ ಮಾಡಿ ಸಮ ಇದಿರ್ಬೇಕು. ಓಕೆ, ಡಿಸ್ಟೆನ್ಸ್ ಒಂದೇ ಸಮ ಇರಬೇಕು. ಇಟ್ಯಾ? ಅದಕ್ಕೆ ಯಾವುದೇ ಅದು ಇಟ್ಟಿದೆಯೋ ಅದ್ರ ಮೇಲೆ ಇದನ್ನೊಂದು ಅಂಟಿಸ್ಬೇಕು. ಮಾಡ್ತೀಯಾ? ಬೇರೆ ಬೇರೆ ಕಲರ್ಸ್ ಒಂದೇನಾ? ಒಂದೇ ಕಲರ್ ಹಾಕು, ಅದೇ ಚೆನ್ನಾಗಿ ಕಾಣುತ್ತೆ. ಬೇರೆ ಬೇರೆ ಕಲರ್ಸ್ ಬೇರೆದ್ ಮಾಡುವಾಗ ಮಾಡೋಣ. ಅದಿಡ್ತಾ ಇದೆಯಾ? ಅವ್ರ ಡ್ರೆಸ್ಗೆ ಮ್ಯಾಚಿಂಗ್ ಮಾಡ್ಕೊಳ್ತಾರೆ. ನಾನು ಇದಿಡು ಅಂತ ಹೇಳ್ತಾ ಇದ್ದೀನಿ. ಅವಳ ಪಾಡಿಗೆ ಅವಳಿಗೆ ಏನ್ ಬೇಕೋ ಅದು ಇಟ್ಕೋತಾ ಇದ್ದಾಳೆ. ಬಟ್ ಚೆನ್ನಾಗಿ ಕಾಣುತ್ತೆ. ಇಟ್ಕೊಳ್ಳಿ. ಅದಿಲ್ಲ, ಬಹಳ ಚೆನ್ನಾಗಿ ಕಾಣುತ್ತೆ. ಹಣತೆ ಮೇಲೆ ಏನಿಟ್ಟು ಚೆನ್ನಾಗೇ ಇರುತ್ತೆ ದೀಪದ ಜೊತೆಗೆ. ವಾವ್, ನೋಡ್ರಿ ನನ್ನ ಮಗಳು ನಿಜವಾಗ್ಲೂ ಚೆನ್ನಾಗಿ ಮಾಡಿದಾಳೆ. ಕೊಡಿ ನೋಡೋಣ. ಅಮ್ಮ ಬಾಯಲ್ಲಿ ಹೇಳಿದ್ನ ಮಗಳು ಕೈಯಲ್ಲಿ ಆಗ್ಲೇ ಮಾಡೇ ಬಿಟ್ಲು ಅಲ್ಲ? ಕಣ್ಣಲ್ಲಿ ನೋಡ್ಲೂ ಇಲ್ಲ, ಮುಗಿಸ್ಬಿಟ್ರು. ನೋಡಿ, ನಾ ಇನ್ನು ಹೌದೋ ಅಲ್ವೋ ಅಂತ ಮಾಡ್ತಾ ಇದ್ದೀನಿ. ಕೊಡಿ ನೋಡೋಣ. ಓಕೆ, ಚುರುಕಾದ ಹಿರಣ್ ಅವರು ದೀಪವನ್ನ ಮಾಡ್ಕೊಟ್ಟು ಥ್ಯಾಂಕ್ ಯು. ಬಹಳ ಒಳ್ಳೆ ಕಲೆ ಕಲ್ಸ್ಕೊಟ್ರಿ ಅಂಡ್ ವೆರಿ ಈಸಿ. ಥ್ಯಾಂಕ್ ಯು ಅಮ್ಮ. ಎಮ್ಮೆ ಹಾಲಿನಿಂದ ಮಾಡಿದಂತ ಮಜ್ಜಿಗೆಯನ್ನ ಕುಡಿಯೋದ್ರಿಂದ ಅದು ನಮ್ಮ ದೇಹದಲ್ಲಿ ಜೀರ್ಣ ಶಕ್ತಿಯನ್ನ ಹೆಚ್ಚಿಸುತ್ತೆ. ಆದ್ರಿಂದ ಎಮ್ಮೆ ಹಾಲಿನಿಂದ ಮಾಡಿದಂತ ಮಜ್ಜಿಗೆನ ಉಪಯೋಗಿಸಿ. ನಮ್ಮ ಮುಂದಿನ ಸುತ್ತು ಕಣ್ಣಳತೆ ಸುತ್ತು. ಈ ಸುತ್ತಿನಲ್ಲಿ ಒಂದಷ್ಟು ಬೌಲ್ಸ್ನ ನಾನು ಹಿರಣ್ ಅವ್ರಿಗೆ ತೋರಿಸ್ತೀನಿ. ಅದರಲ್ಲಿ ಒಂದು ಬೌಲ್ನ ಹಿರಣ್ ಸೆಲೆಕ್ಟ್ ಮಾಡ್ತಾರೆ. ಆ ಬೌಲ್ನ ಅಳತೆಗೆ ಸರಿಯಾಗಿ ನೀವು ಅಡಿಗೆಯನ್ನ ಮಾಡ್ಬೇಕು. ಆಯ್ತು. ಯಾವ ಅಡಿಗೆ ಮಾಡ್ತೀರಾ ಈ ಸುತ್ತಲ್ಲಿ? ವೆಜಿಟೇಬಲ್ ಮಲೈ ಕುರ್ಮಾ. ವೆಜಿಟೇಬಲ್ ಮಲೈ ಕುರ್ಮಾ ಮಾಡ್ಕೊಡ್ತಾ ಇದ್ದೀರಾ? ಓಕೆ, ಬೌಲ್ಸ್ ನ ತೋರಿಸ್ಲಾ ಹಿರಣ್ ಅವ್ರಿಗೆ? ಖಂಡಿತ.
ಇದು ಎಲ್ಲ ಜಾಸ್ತಿ ಆಗತ್ತೆ ನಮ್ಮಂಗೆ ಅಷ್ಟು ಮಾಡೋಕ್ಕಾಗಲ್ಲ ಸೊ ಸ್ಮಾಲ್. ಅಪ್ಪ ಅಮ್ಮ ಬೌಲ್ ನೋಡ್ಕೊಳ್ಳಿ, ಅದ್ರ ಅಳತೆ ಕರೆಕ್ಟ್ ಆಗಿ ಮಾಡ್ಬೇಕು, ಜಾಸ್ತಿನೂ ಮಾಡಲ್ಲ ಕಮ್ಮಿನೂ ಮಾಡಂಗಿಲ್ಲ, ಆಮೇಲೆ ಪನಿಷ್ಮೆಂಟ್ ಸಿಗುತ್ತೆ ಅದಕ್ಕೆ. ಓಕೆನಾ? ಸರಿ ಸರಿ, ಇವಾಗ ಶುರು ಮಾಡೋಣವಾ? ವೆಜಿಟೇಬಲ್ ಮಲೈ ಕುರ್ಮಾಗೆ ಬೇಕಾಗುವಂತ ಸಾಮಗ್ರಿಗಳನ್ನ ಹೇಳ್ತೀರಾ? ಬೀನ್ಸು, ಕ್ಯಾಪ್ಸಿಕಮು, ಕ್ಯಾರೆಟು, ಟೊಮ್ಯಾಟೊ, ಆಲೂಗೆಡ್ಡೆ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಈರುಳ್ಳಿ, ಜೀರಿಗೆ ಪುಡಿ, ಧನಿಯಾ ಪುಡಿ, ಉಪ್ಪು, ಹಸಿಮೆಣಸಿನ ಪುಡಿ, ಹಾಲಿನ ಕೆನೆ, ಇಮಾಮಿ ಸನ್ಫ್ಲವರ್ ಆಯಿಲ್. ಮೊದಲು ಒಂದು ಕುಕ್ಕರ್ ಕೊಡಿ ನನಗೆ. ಫಸ್ಟು ಒಂದಿಷ್ಟು ನೀರು ಹಾಕ್ಬಿಡಿ. ನೀರ್ ಹಾಕೋಣ. ಸ್ವಲ್ಪ ನೀರು. ಅಮ್ಮ ಕಣ್ಣಳತೆ ಸುತ್ತಿದ್ದು, ಸೊ ನೋಡಿ ಎಷ್ಟು ನೀರ್ ಹಾಕ್ಬೇಕು ಅಂತ. ಬಸ್ ಬಸ್ ಬಸ್. ಕ್ಯಾಪ್ಸಿಕಮ್ ಕೊಡ್ತೀರಾ? ಬೌಲ್ ನೋಡಿ ನೋಡಿ ಹಾಕ್ತಾ ಇದ್ದೀರಾ? ಅದ್ ಕೊಡಿ. ಅಲ್ಲ, ಇಷ್ಟು ಕಾನ್ಶಿಯಸ್ ಆಗೋಂಗಾಗತ್ತೆ, ಇಲ್ಲದ್ರೆ ಆರಾಮಾಗಿ ಮಾಡ್ತೀವಿ. ಬೀನ್ಸ್ ಕೆಲವು ಕಡಿಮೆ ಆಗುತ್ತೆ ಬೆಂದಾಗ, ಕೆಲವು ಹಾಗೆ ಇರುತ್ತೆ. ಹಾಗಾಗಿ ಒಂಚೂರು ಯೋಚನೆ ಮಾಡಿ ಹಾಕ್ಬೇಕಲ್ಲ. ಕ್ಯಾರೆಟ್ ಕೊಡಿ, ಆಲೂಗೆಡ್ಡೆ ಕೊಡಿ. ಈಗ ಇದಕ್ಕೆ ಮುಚ್ಚಳ ಮುಚ್ಚಿಬಿಟ್ಟು ವೇಟ್ ಹಾಕ್ಬಿಡಿ. ಈಗ ಒಂದು ಪ್ಯಾನ್ ಕೊಡಿ. ಅಮ್ಮ ಇದು ಎಷ್ಟು ಕೂಗ್ಬೇಕಮ್ಮ? ಅಟ್ಲೀಸ್ಟ್ 3 ವಿಸಿಲ್ ಆಗಿ. 3 ವಿಸಿಲ್. ಬಿಸಿ ಆಗಿ ಜೀರಿಗೆ ಕೊಟ್ಬಿಡಿ. ಹಾಗೆ ಈರುಳ್ಳಿ ಕೊಡಿ. ಇದಾದ್ಮೇಲೆ ಟೊಮ್ಯಾಟೊ ಕೊಡಿ. ಹದಿನೈದು ವರ್ಷ ಆಯ್ತಲ್ಲ ಇಂಡಸ್ಟ್ರಿಗೆ ಬಂದು, ಹೇಗೆ ಎಂಟ್ರಿ ಹೇಗಾಯ್ತು? ನಾನು ಬಂದಿದ್ದು ಅಪ್ನಾ ಅಪ್ನಾ ಆಸ್ಮಾನ್ ಅಂತ ಒಂದು ನೆಟ್ವರ್ಕ್ ಸೀರಿಯಲ್ ಇತ್ತು. ಓಕೆ. ಅದು ಮೈಸೂರಲ್ಲಿ ಶೂಟ್ ಆಗ್ತಾ ಇತ್ತು. ನಾನು ಅಷ್ಟು ವರ್ಷ ಮೈಸೂರಿನಲ್ಲಿದ್ದೆ. ಈಗ ಇಲ್ಲಿಗೆ ಬಂದು ಒಂದು 12-13 ವರ್ಷ ಆಯ್ತು ಅಷ್ಟೇ. ಅದಕ್ಕೆ ಮುಂಚೆ ನಾನು ರಂಗಭೂಮಿಲಿ ಕೆಲಸ ಮಾಡ್ತಾ ಇದ್ದೆ. ಅದನ್ನ ನೋಡಿ ನನ್ನನ್ನು ಕರೆದ್ರು, ಅಲ್ಲಿ ಜೀರಿಗೆ ಪುಡಿ, ಧನಿಯಾ ಪುಡಿ ಕೊಡಿ. ಅದನ್ನ ನೋಡಿ ಇಲ್ಲಿ ಆರ್ಟಿಸ್ಟ್, ಬೆಂಗಳೂರು ಆರ್ಟಿಸ್ಟ್ ತುಂಬಾ ಜನ ಅಲ್ಲಿ ಮಾಡ್ತಾ ಇದ್ರು ಆ ಸೀರಿಯಲ್ ಅಲ್ಲಿ. ಹಾಗಾಗಿ ನಾನು ಫಸ್ಟ್ ಬಂದಿದ್ದು ನೆಟ್ವರ್ಕ್ ಸೀರಿಯಲ್. ಆಗ 9 ಗಂಟೆ ಮೇಲೆ ಬರೀ ನೆಟ್ವರ್ಕ್ ಸೀರಿಯಲ್ಸ್ ಬರ್ತಿತ್ತು, ಹಿಂದಿ ಸೀರಿಯಲ್ಸ್. ಅದ್ರಲ್ಲಿ ನಾನು ಫಸ್ಟ್ ಮಾಡಿದ್ದು. ಧನಿಯಾ ಪುಡಿ, ಜೀರಿಗೆ ಪುಡಿ, ಒಂಚೂರು ಹಸಿಮೆಣಸಿನ ಪುಡಿ. ಇದು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕು. ಸೊ ನೋಡಿ, ಇದು ರೆಡಿ ಆಯ್ತು, ಮಸಾಲೆ ರೆಡಿ ಆಯ್ತು. ಈಗ ಅದು ಕುಕ್ಕರ್ ತಣ್ಣಗಾಗಿದೆ. ಫಸ್ಟ್ ತರಕಾರಿಗಳನ್ನ ಇದಕ್ಕೆ ಹಾಕ್ತೀವಿ. ನೋಡಿ, ಜಾಸ್ತಿ ಆದ್ರೆ ಕಷ್ಟ, ಕಡಿಮೆ ಆದ್ರೆ ಏನು ಮಾಡಕ್ಕಾಗಲ್ಲ. ಪನಿಷ್ಮೆಂಟ್ ತಗೊಂಡ್ಬಿಡೋದಷ್ಟೇ. ಓಕೆ. ಹಿರಣ್ ಯೋಚನೆ ಮಾಡ್ತಾ ಇರಿ, ಅಮ್ಮಂಗೆ ಏನ್ ಪನಿಷ್ಮೆಂಟ್ ಕೊಡೋದು ಅಂತ. ಅಕಸ್ಮಾತ್ ಏನಾದ್ರು ಗೊತ್ತು, ಆಗ್ಲೇ ರೆಡಿ ಆಗ್ಬಿಟ್ಟಿದ್ದಾರೆ ಮಗಳು. ನೋಡಿ, ಅದ್ ಪನಿಷ್ಮೆಂಟ್ ಅನ್ಕೊಂಡೇನೆ ಇದು ಬೋಲ್ ಚೂಸ್ ಮಾಡಿದ್ದು. ಹೌದಾ? ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಉಪ್ಪು ಕೊಡಿ. ಈ ನೀರು ಹಾಕ್ಬಿಡಿ. ಕೆನೆ ಕೊಡಿ. ಕೆನೆ ಎಷ್ಟು ಬೇಕಾದ್ರೂ ಹಾಕೋಬಹುದು. ಲಿಡ್ ಕ್ಲೋಸ್ ಮಾಡೋಣ. ಹೌದು. ನೀವು ಮಾಡಿದಂತ ಪಾತ್ರಗಳೆಲ್ಲ ನಿಮ್ಗೆ ತುಂಬಾ ಮನಸ್ಸಿಗೆ ಹತ್ತಿರವಾದಂತ ಪಾತ್ರ ಯಾವುದು? ನೆಲ ಮುಗಿಲು ಅಂತ ಒಂದು ಝೀಗೆ ನಾನೊಂದು ಧಾರಾವಾಹಿ ಮಾಡಿದ್ದೆ, ಬಹಳ ಚೆನ್ನಾಗಿತ್ತು. ನಾಗಭರಣ ಅವ್ರ ಡೈರೆಕ್ಷನ್ ಅಲ್ಲಿ ಮಾಡಿದ್ದು ಅದು. ಮುಗಿಲು ಅಂತ ಇನ್ನೊಂದು ಮಾಡಿದ್ದೆ. ಅದರಲ್ಲಿ ನೆಗೆಟಿವ್ ಪಾತ್ರ, ಆದ್ರೆ ಅದಕ್ಕೊಂಥರ ಸಬ್ಸ್ಟೆನ್ಸ್ ಇತ್ತು. ಕೆಟ್ಟವ್ರಿಗೆ ಆಗಕ್ಕೋಸ್ಕರ ಕೆಟ್ಟವ್ರಲ್ಲ, ಅದ್ ಯಾತಕ್ಕೆ ಹಾಗೆ ಮಾಡ್ತಾಳ ಆ ಪಾತ್ರ ಅನ್ನೋದಕ್ಕೆ ಒಂದು ಜಸ್ಟಿಫಿಕೇಶನ್ ಇತ್ತು. ಓಕೆ. ಸೊ ಅದು ಚೆನ್ನಾಗಿತ್ತು. ಆಕ್ಚುಲಿ ನಾ ಮಾಡೋ ಪಾತ್ರಗಳನ್ನ ನಾನು ಇಷ್ಟಪಟ್ಕೊಂಡು ಮಾಡ್ತೀನಿ, ಇಲ್ಲದೆ ನಂಗೆ ಮಾಡಕ್ ಆಗಲ್ಲ. ಅಂದ್ರೆ ಬಹಳ ಮನ್ಸಿಗೆ ಹತ್ರವಾದಂತಿರುತ್ತಲ್ವಾ? ಅದು ಇಷ್ಟ ಅಂದ್ರೆ ಪರ್ಫಾರ್ಮ್ ಮಾಡಕ್ ಒಂದು ಸ್ಕೋಪ್ ಇರುತ್ತಲ್ಲ, ಆ ತರ ಇದ್ದಿದ್ ಪಾತ್ರಗಳು ಅವು. ಐ ಥಿಂಕ್ ರೆಡಿ ಆಗಿದೆ. ಕಡಿಮೆ ಆಗಿದೆ ಅನ್ಸ್ತಿದೆ, ಈಗ ಜಾಸ್ತಿ ಆಗಿದೆ ಅಂತ ಆಗ್ಲೇ ಅನ್ಸ್ತಾ ಇತ್ತು. ಓ ಮಮ್ಮಿ, ಎಷ್ಟು ಮಹಾ ಕಡಿಮೆ ಆದ್ರೂ ಕಡಿಮೆ, ತಪ್ಪು ತಪ್ಪೆ. ಇರಿ, 1 ನಿಮಿಷ ಇರಿ. ಎಷ್ಟು ಬೆಳೆದ್ರು ಅಷ್ಟು ಬರಲ್ಲ ಮಮ್ಮ. ಪ್ರಾಬ್ಲಿ ಕಡಾಯಿನ ತಗೊಂಡ್ ಹಾಕ್ತಾರೆ ಈಗ. ಚಾನ್ಸೇ ಇಲ್ಲ. ನೋಡಿ ನಾ ಏನ್ ಮಾಡ್ತೀನಿ ಅಂತ ಈಗ. ಗಾರ್ನಿಶ್. ಕೊತ್ತಂಬರಿ ಸೊಪ್ಪು ಕೊಡಿ ಪ್ಲೀಸ್. ಎಷ್ಟು ಗಾರ್ನಿಶ್ ಮಾಡಿದ್ರು ಅಷ್ಟೇ, ಅದು ಪೂರ್ತಿ ಅಂತೂ ಆಗಲ್ಲ. ನೋಡಿ, ಇದಕ್ ಮುಟ್ತು ಆಯ್ತಾ, ಅಂದ್ರೆ ಅಷ್ಟಿದೆ ಅಂತಲೇ ಲೆಕ್ಕ. ಅದೆಲ್ಲ ಸುಳ್ಳು, ಹಂಗೆಲ್ಲ ಇಲ್ಲ. ಹಂಗೆ ಇರೋದು. ಮಧ್ಯಾಹ್ನ ಬಂತಲ್ಲ ಈಗ.
ಅಂದ್ರೂ ಇಲ್ಲೆಲ್ಲ ನೋಡಿ gap ಈಗ, ಕಾಣ್ತಿಲ್ವಾ white ಕೇಳಿ bowl ಇಲ್ಲಿ, ನಿಮ್ಗೆ? ಈಗ ನೀರ್ ಸ್ವಲ್ಪ ಜಾಸ್ತಿ ಹಾಕಿದ್ರೆ ತುಂಬಿಡ್ತೀವಿ. ನೀರ್ ಕೊಡ್ಲಾ ಹಾಕ್ಬಿಡ್ತೀರಾ? ಈಗ ಹೆಂಗ್ ಹಾಕಕ್ಕಾಗತ್ತೆ? ಮತ್ತೆ ನೀವೇ ತಾನೇ ಹೇಳಿ ನೀರ್ ಜಾಸ್ತಿ ಹಾಕಿದ್ರೆ ಅಂತ. ತುಂಬಿಟ್ಟಿದ್ರೆ ಆಗ್ತಿತ್ತು. ಆಗಿಲ್ವಲ್ಲ ಆದ್ರೆ ಇವಾಗ. ಪನಿಷ್ಮೆಂಟ್ ಕೊಡಿ, ತಗೊಳ್ತೀನಿ. ರೆಡಿ ನಾನು. ರೆಡಿನಾ? ಓಕೆ, ಪನಿಷ್ಮೆಂಟ್ ನಾನ್ ಕೊಡಲ್ಲ. ನಿಮ್ ಮಗಳು ಹೇಳಿದ್ರು ಆಗ್ಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪನಿಷ್ಮೆಂಟ್ ಅಂತ, ಅವರೇ ಕೊಡ್ತಾರೆ. ಮಮ್ಮಿ ಯೂಶಲಿ ಆಕ್ಚುಲಿ ಗುಡ್ ಸಿಂಗರ್, ಅಂದ್ರೆ ಜಾಸ್ತಿ ಹಾಡಕ್ ಹೋಗಲ್ಲ ಜನದ ಮುಂದೆ. ಬರೀ ನಮ್ಮ ಮನೇಲಿ ಫರ್ನಿಚರ್ಗೆ, ಗಿಡಕ್ಕೆ ತುಂಬಾ ಜಾಸ್ತಿ ಹಾಡು ಹೇಳ್ತಾಳೆ. ಸೊ ಬರೀ ಗಿಡಗಳಿಗೆ, ಫರ್ನಿಚರ್. ಮತ್ತೆ ನನ್ಗೆ ನಾನು ಕ್ಲೋಸ್ ಮಾಡ್ಕೊಂಡಿದ್ದಾಗ ಡೋರ್ ಹೊರಗಡೆ ಜೋರಾಗಿ ಹಾಡ್ತಿರ್ತಾಳೆ. ಓಕೆ, ಇವತ್ತು ಸ್ಕ್ರೀನ್ ಮುಂದೆ ಹಾಡ್ತಾರೆ. ಪ್ಲೀಸ್ ಬಿಟ್ಟು ಬೇರೆ ಏನಾರು ಕೊಡ. ಡಾನ್ಸ್ ಅದರ್ವೈಸ್ ಸಿಂಗಿಂಗ್ ಇಸ್ ಬೆಟರ್. ಹಾಡ್ತೀರಾ? ಪ್ಲೀಸ್ ಬೇರೆ ಏನಾರು ಪನಿಷ್ಮೆಂಟ್ ಕೊಡಿಯಲ್ಲ. ಎಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಬಸ್ಗೆ ಹೊಡಿ, ಇನ್ನೇನಾರು ಮಾಡಿ. ಅಯ್ಯೋ, ಅದೆಲ್ಲ ಬಹಳ ರೂಡ್ ಆಗಿರುತ್ತೆ. ಬೇಡ, ಹಾಡೋದು ಬಹಳ ಸಿಂಪಲ್ ಆಗಿ ಕ್ಯೂಟ್ ಆಗಿದೆ. ಹಾಡಿ ಇವಾಗ. ಕುಹೂ ಕುಹೂ ಬೋಲೆ ಕೋಯಲಿಯಾ ಕುಂಜ ಕುಂಜ ಮೇ ಭರೆ ಡಲೆ रिम झिम बोले आ कुहू कुहू बोले कोयलिया. ವಾ 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 ವಾ, ಚೆನ್ನಾಗಿ ಹಾಡ್ತೀರಾ. ಮನುಷ್ಯರು ಕೇಳೋದರಲ್ಲೂ ಇದೆ. ಗಂಟ್ಲು ಕೆಟ್ಟೋದಾಗೆ ಹೀಗ್ ಆಡ್ತಿದ್ರ, ಇನ್ ಗಂಟ್ಲು ಚೆನ್ನಾಗಿದ್ರೆ ಹೇಗ್ ಆಡ್ತಾ ಇದ್ರಿ? ನೋಡಿದ್ರ ನಿಮ್ಮನೆ ಫರ್ನಿಚರ್ಸ್, ಗಿಡಗಳೆಲ್ಲ ಎಷ್ಟು ಪುಣ್ಯ ಮಾಡಿದೆ ಅಂತ. ಇವತ್ ನಾನು ನೀವು ಪುಣ್ಯ ಮಾಡಿದ್ರಿ, ಜೊತೆಗೆ ವೀಕ್ಷಕರು ಕೂಡ. ಥ್ಯಾಂಕ್ ಯು. ಟೇಸ್ಟ್ ಮಾಡ್ಲಾ? ಖಂಡಿತ ವಿನುತಾ ಅವ್ರೆ, ವೆಜಿಟೇಬಲ್ ಮಲಾಯ್ ಕುರ್ಮಾ ತಯಾರಾಗಿದೆ ನಿಮ್ಗೆ. ನಾನು ಹಿಂಗೆ ಕೈ ಇಟ್ಕೊಂಡಿದ್ದೀನಿ. ವೆಜಿಟೇಬಲ್ ಮಲೈ ಕುರ್ಮಾ ರೆಡಿ ಆಗಿದೆ. ನೋಡಕ್ ಬಹಳ ಕಲರ್ಫುಲ್ ಆಗಿ ಕಾಣ್ತಾ ಇದೆ. ಮಸಾಲೆ ಆರೋಮ ಘಮ ಘಮ ಅಂತ ಬರ್ತಾ ಇದೆ. ಟೇಸ್ಟ್ ಮಾಡ್ಲಾ? ಖಂಡಿತ. ಖಾರವಾಗಿ ಸಕ್ಕತ್ತಾಗಿದೆ. ಚಪಾತಿ ಜೊತೆ ಚೆನ್ನಾಗಿರುತ್ತೆ ಅನ್ಸುತ್ತಲ್ಲ ಇದು? ಚಪಾತಿ, ಬ್ರೆಡ್, ಅನ್ನ ಸೂಪರ್ ಆಗಿದೆ. ವೆಜಿಟೇಬಲ್ ಮಲೈ ಕುರ್ಮಾ ಮಾಡುವ ವಿಧಾನ: ಮೊದಲು ಒಂದು ಕುಕ್ಕರಿಗೆ ನೀರು, ಹೆಚ್ಚಿದ ದಪ್ಪ ಮೆಣಸಿನಕಾಯಿ, ಬೀನ್ಸ್, ಕ್ಯಾರೆಟ್, ಆಲೂಗಡ್ಡೆ ಹಾಕಿ 2 ವಿಷಲ್ ಕೂಗಿಸಿ. ನಂತರ ಒಂದು ಬಾಣಲೆಗೆ ಇಮಾಮಿ ಸನ್ಫ್ಲವರ್ ಆಯಿಲ್ ಹಾಕಿ ಕಾದ ನಂತರ ಜೀರಿಗೆ, ಹೆಚ್ಚಿದ ಈರುಳ್ಳಿ, ಟೊಮ್ಯಾಟೊ, ಜೀರಿಗೆ ಪುಡಿ, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ ಹಾಕಿ ಬಾಡಿಸಿ. ಜೊತೆಗೆ ಬೇಯಿಸಿದ ತರಕಾರಿ, ಉಪ್ಪು, ಸ್ವಲ್ಪ ನೀರು, ಕೆನೆ ಹಾಕಿ ಬೇಯಿಸಿ. ಈಗ ರುಚಿಕರವಾದ ವೆಜಿಟೇಬಲ್ ಮಲೈ ಕುರ್ಮಾ ಸವಿಯಲು ಸಿದ್ಧ.